ಆಯ್ತಮ್ಮ, ನಾನು ಸುಮ್ಮನಾಗ್ಬಿಡ್ತೀನಿ ಬಿಡು. ನೋಡ್ರಪ್ಪ, ನೀವೇ ಸಾಕ್ಷಿ. ಆದ್ರೂ ನೀವೇನೇ ಹೇಳ್ರಿ, ನಮ್ ಭೂಮಿ ಇಂಥ ಸಮಯದಲ್ಲಿ ನಮ್ ಜೊತೆ ಇರ್ಬೇಕಿತ್ತು. ಮತ್ತೆ ಏನೇ ನಿಂದು? ಅದು ಪದ್ಧತಿ ಅಲ್ವೇನ್ರಿ? ಮಂದಾಕಿನಿ, ಹಾಕಿದ ಕ್ಯಾಸೆಟ್ಟೆ ಹಾಕ್ಬೇಡ್ವೆ. ಏನ್ ಪದ್ಧತಿನ? ಹಿಂದಿನ ಕಾಲದಲ್ಲಿ ಗಂಡಿನ ಮನೆಯವರು ತಮ್ಮ ಮೇಲೆ ಬರ್ಡನ್ ಆಗ್ಬಾರ್ದು ಅಂತ ಇದನ್ನೆಲ್ಲ ಹೆಣ್ಣಿನ ತಲೆಯವ್ರ ಮೇಲೆ ಹಾಕಿದ್ರು. ಹಾಗೆ ನೋಡಕ್ ಹೋದ್ರೆ ಇದ್ರ ಹಿಂದೆ ಒಳ್ಳೆ ಉದ್ದೇಶಕ್ಕಿಂತ ದುರುದ್ದೇಶನೇ ಜಾಸ್ತಿ ಇದೆ. ಪದ್ಧತಿ ಅಂತ ಬ್ಲೈಂಡ್ ಆಗಿ ಫಾಲೋ ಮಾಡಬಾರ್ದು. ನಾವು ಸ್ವಲ್ಪ ಯೋಚನೆ ಮಾಡಬೇಕು, ಅಪ್ಡೇಟ್ ಆಗಬೇಕು ಕಣೆ. ನಾವು ನಮ್ಮ ಮಗಳಿಗೆ ಗೌತಮ್ ದಿವಾನ್ ಅಂತ ಗಂಡ ಸಿಕ್ಕಿರ್ಬೇಕಾದ್ರೆ ಅವಳ ಯೋಗಕ್ಷೇಮದ ಬಗ್ಗೆ ನಾವು ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. ಅವರು ಅವಳನ್ನ ಅಷ್ಟು ಚೆನ್ನಾಗಿ ನೋಡ್ಕೋತಾರೆ. ಹಾಗಾಗಿ ಇಂಥ ಸಮಯದಲ್ಲಿ ಅಳಿಯಂದ್ರ ಜೊತೆ ಭೂಮಿಕಾ ಇದ್ರೆ ಅವ್ರಿಗೂ ಒಂದು ಮಾರಲ್ ಸಪೋರ್ಟ್ ಆಗತ್ತೆ. ಅವಳು ಇಲ್ಲಿರೋದಕ್ಕಿಂತ ಅಲ್ಲಿರೋದೇ ಒಳ್ಳೇದು. ನೋಡು, ಇದ್ರ ಬಗ್ಗೆ ಏನು ಚರ್ಚೆ ಬೇಡ, ಅವಳು ಅಲ್ಲೇ ಇರಲಿ. ಹೌದು ಅತ್ತೆ, ಮಾವ ಹೇಳ್ತಿರೋದು ಸರಿ ಇದೆ ಅಂತ ನನಗೂ ಅನ್ಸತ್ತೆ. ಅಮ್ಮ, ಅಪ್ಪ ಹೇಳ್ತಿರೋದೇ ಸರಿ ಅನಿಸ್ತಿದೆ. ಅಕ್ಕ ಎಲ್ಲಿದ್ರೇನು? ಅಕ್ಕ ಈ ಟೈಮಲ್ಲಿ ಖುಷಿಯಾಗಿ ನೆಮ್ಮದಿಯಾಗಿ ಹೆಲ್ತಿಯಾಗಿರೋದು ಇಂಪಾರ್ಟೆಂಟು, ಅಷ್ಟೇ ತಾನೇ? ಹಾ, ಎಲ್ಲ ಸರಿಯಾಗಿ ಹೆರಿಗೆ ಸುಸೂತ್ರವಾಗಿ ತಾಯಿ ಮಗು ಆರೋಗ್ಯವಾಗಿದ್ರೆ ಅಷ್ಟು ಸಾಕು. ಈ ಶಾಸ್ತ್ರ ಪದ್ಧತಿ ಅಂತೆಲ್ಲ ಹೇಳ್ಕೊಂಡು ಯಾಕೆ ಕಾಂಪ್ಲಿಕೇಟ್ ಮಾಡ್ಕೋಬೇಕು? ಇವೆಲ್ಲ ಇರೋದು ನಮ್ಮ ಅನುಕೂಲಕ್ಕೋಸ್ಕರ. ಸುಮ್ಮನೆ ವಾದ ವಿವಾದ ಮಾಡ್ಕೊಂಡು ಮನಸ್ತಾಪ ಮಾಡ್ಕೊಂಡ್ರೆ ಏನ್ ಪ್ರಯೋಜನ ಹೇಳೋ? ಎಷ್ಟೇ ಆದ್ರೂ ಮೇಷ್ಟ್ರಲ್ವಾ, ಪಾಠ ಚೆನ್ನಾಗೇ ಮಾಡ್ತೀರಾ. ನಾನು ಹೇಳೋದನ್ನ ಯಾವತ್ ಕೇಳಿದೀರ ನೀ? ನಾನು ಸುಮ್ಮನೆ ಬಡ್ಕೋಬೇಕಷ್ಟೆ. ಅಯ್ಯೋ, 30 ವರ್ಷದಿಂದ ಇವಳು ಹೇಳ್ದಾಗಲೇ ಕೇಳ್ತೀನಿ, ಆದ್ರೂ ನಾನು ಹೇಳಿದ್ದನ್ನ ನೀವೆಲ್ಲಿ ಕೇಳ್ತೀರಾ ಅಂತಾಳೆ. ಅಪ್ಪ, ನೀವು ಯಾವಾಗ ಅಮ್ಮನ ಮಾತು ಕೇಳ್ತಿದ್ರಿ? ಏನ್ ನೀವೆಲ್ಲ ಸೇರ್ಕೊಂಡು ನನ್ನ ತಮಾಷೆ ಮಾಡ್ತಿದ್ದೀರಾ? ನನ್ನೊಳಗಡೆ ಇರೋ ದ್ವೇಷನೇ ನನಗೆ ಶಾಪ ಆಗ್ಬಿಡ್ತು ಕಣ. ಸಾಕು ನಿಲ್ಸಿ. ಮಾಡೋದನ್ನೆಲ್ಲ ಮಾಡಿ ನನ್ನ ಮುಂದೆ ಬಂದು ಕಣ್ಣೀರ್ ಹಾಕ್ಬೇಡಿ. ಕಣ್ಣೀರ್ ಹಾಕಿದ ಕೂಡಲೇ ಮಾಡಿದ ಪಾಪ ಏನು ತೊಳ್ದೋಗಿಲ್ಲ. ನೀವು ಯಾರೇ ಆಗಿದ್ರು, ಎಂಥ ಪರಿಸ್ಥಿತಿಲೇ ಇದ್ರು, ನೀವು ಮಾಡಿದ್ದು ತಪ್ಪೇ. ನನಗೆ ಅನ್ಯಾಯ ಆಗಿದೆ ಅನ್ನೋದಕ್ಕಿಂತ ದೇವ್ರಂತ ಭಾವನವರಿಗೆ, ಅವ್ರ ಕುಟುಂಬದವರಿಗೆ ಕೆಟ್ಟದ್ ಮಾಡಕ್ ನೋಡಿದ್ರಲ್ಲ, ಅದು ಮಾತ್ರ ನಾನು ಯಾವತ್ತೂ ಕ್ಷಮಿಸಕ್ಕಿಲ್ಲ. ದಯವಿಟ್ಟು ಇಲ್ಲಿಂದ ಹೊರಡಿ. ಅಪ್ಪ ಅನ್ನೋದು ಹಾಗಿರ್ಲಿ, ನನಗೆ ನಿಮ್ಮ ಮುಖ ನೋಡೋಕ್ಕೂ ಅಸಹ್ಯ ಆಗುತ್ತೆ. ನೆರಳು ಕೂಡ ನನ್ನ ಹತ್ರ ಸುಳಿಬಾರ್ದು. ದಯವಿಟ್ಟು ಹೋಗಿ ಇಲ್ಲಿಂದ. ಹಾಗನ್ಬಿಡಕಂತ ನಾನು ಒಂದೇ ಒಂದು ಅವಕಾಶ ಕೊಡು. ನನಗೆ ತಾನು ಯಾರಿದ್ದಾರೆ? ಯಾರಿದ್ದಾರೆ ನನಗೆ? ಕೊನೆಗಾಲದಲ್ಲಿ ಆದ್ರೂ ನನ್ನ ಮಗಳು ಸುತ್ತಿದ್ದು ಅಂತ ಖುಷಿಯಲ್ಲಿದ್ದೀನಿ ನಾನು. ಅದನ್ನು ಕಿತ್ಕೋಬೇಡ ಕಣೋ. ತುಂಬ ನೊಂದೋಗ್ಬಿಟ್ಟಿದ್ದು. ಇನ್ನಷ್ಟು ಮಾತಾಡಿ ನನ್ನನ್ನು ನೋಯಿಸ್ಬೇಡ. ನನಗೆ ನಿನ್ನ ಕೋಪ, ನೋವು ಎಲ್ಲ ಅರ್ಥ ಆಗುತ್ತೆ. ಆದರೆ ಹೊರಟೋಗು ಅಂತ ಮಾತ್ರ ಹೇಳ್ಬೇಡ ಕಣೋ. ಒಂದೇ ಒಂದು ಅವಕಾಶ ಮಾಡ್ಕೊಡು, ನಾನು ತಿದ್ಕೋತೀನಿ, ಮನುಷ್ಯನಾಗಿ ಬದಲಾಗ್ತೀನಿ. ಹೇ, ನನಗೊಂದೇ ಒಂದು ಅವಕಾಶ ಮಾಡ್ಕೊಡು. ನೋಡು, ಈಗೇನೋ ಆಗೋಗ್ಬಿಟ್ಟಿದ್ದಲ್ಲ, ಅದನ್ನ ನಾನೇ ನಿಂತ್ಕೊಂಡು ಸರಿ ಮಾಡ್ತೀನಿ. ನಿನಗೆ ಮಾತ್ರ ಅನ್ಯಾಯ ಆಗ್ಬಿಡುತ್ತಿಲ್ಲ. ಹಾಳಾಗಿರೋ ನಿನ್ನ ಜೀವನ ಸರಿದಾರಿ ತರ್ತೀನಿ ಪುಟ್ಟ. ನನ್ನ ಮಾತ್ರ ದೂರ ಮಾಡಬೇಡ ಕಣ. ನನಗೆ ನನ್ನ ತಪ್ಪು ಅರ್ಥ ಆಗಿದೆ, ನನಗೆ ಪಶ್ಚಾತ್ತಾಪ ಆಗಿದೆ ಅಂತ ಹೇಳ್ತಾ ಇದ್ದೀನಲ್ಲ. ಒಂದೇ ಒಂದು ಅವಕಾಶ ಮಾಡ್ಕೊಡು. ಇನ್ಯಾವತ್ತೂ ಯಾರಿಗೂ ಕೆಟ್ಟದನ್ನು ಮಾಡ್ತೀರ. ಬೇಕಾದ್ರೆ ಹೇ, ನಿನ್ ಕಾಲಿಗೆ ಬಿಡ್ತೀನಿ. ಸಾಕು ನಿಲ್ಸಿ ನಿಮ್ಮ ನಾಟಕನ. ನೀವು ಇಲ್ಲಿ ನಾಟಕ ಮಾಡ್ತಿದ್ದಂಗೆ ನಾನು ಒಪ್ಕೊಳಕ್ ತಯಾರಾಗಿಲ್ಲ. ನಿಮ್ದು ಕಣ್ಣೀರಲ್ಲ, ಮೊಸಳೆ ಕಣ್ಣೀರು. ನೀವು ಕಾಲಿಗೆ ಬೀಳೋದಲ್ಲ, ಉರುಳು ಸೇವೆ ಮಾಡಿದ್ರು ನನ್ನ ಮನಸ್ಸು ಕರ್ಗಾಕಿಲ್ಲ. ನೀವೇನೇ ಅಂದ್ರು, ಏನೇ ಮಾಡಿದ್ರು ನಾನು ಮಾತ್ರ ನಿಮ್ಮನ್ನು ಒಪ್ಕೊಳಕ್ಕಿಲ್ಲ. ಇನ್ಯಾವತ್ತೂ ನನ್ನ ಮಗಳೇ ಅಂತ ಕರ್ಕೊಂಡು ಬರಬೇಡಿ. ಅಪ್ಪದ ನಿಮ್ಮ ಬಾಯಿಂದ ಬರಲೇಬಾರ್ದು. ಇನ್ಯಾವತ್ತೂ ನಾನು ಹುಡ್ಕೊಂಡು ಬರಬೇಡಿ. ನನಗೆ ನೀವು ಬೇಕಾಗಿಲ್ಲ. ದೇವ್ರೆ, ನನ್ನ ಕೈಯಾರೆ ನನ್ನ ಮಗಳ ಜೀವನ ನಾನೇ ಹಾಳು ಮಾಡ್ಬಿಟ್ನಲ್ಲ. ಪಾಪಿ ತಂದೆನಾ?
ನನ್ನಂತ ತಂದೆ ಯಾರಿಗೂ ಸಿಗ್ಬಾರ್ದು. ಇಲ್ಲ, ನನ್ನಿಂದ ಆದ ತಪ್ಪನ್ನು ನಾನೇ ಸರಿ ಮಾಡಬೇಕು. ಸರಿ ಮಾಡ್ತೀನಿ. ಅರೆ ಅಪ್ಪಾಜಿ ಬಂದ್ರು. ಬನ್ನಿ ಅಂಕಲ್. ಅಂತೂ ಇಂತೂ ನಮ್ಮಿಬ್ಬರು ಮದುವೆ ಆಯ್ತು. ಇದಕ್ಕೆ ಕಾರಣ ನೀವೇ. ಥ್ಯಾಂಕ್ ಯು ಸೋ ಮಚ್ ಅಂಕಲ್. ನಿಮ್ಮ ಋಣನ ಹೇಗೆ ತೀರಿಸೋದು ಅಂತಾನೆ ಗೊತ್ತಾಗ್ತಿಲ್ಲ ನನಗೆ. ನನಗೂ ಅಷ್ಟೇ. ನಾನು ಮಾಡಿದ ಪಾಪನ ಹೇಗೆ ತೊಳ್ಕೋಬೇಕು ಅಂತ ನನಗೂ ಗೊತ್ತಾಗ್ತಿಲ್ಲ. ಅಂಕಲ್ ಸಾರಿ, ಏನು ಹೇಳ್ತಾ ಇದ್ದೀರಾ ನೀವು? ಪಾಪದ ವಿಷಯ ಎಲ್ಲ ಈಗ ಯಾಕೆ? ನಾನೇ ನನ್ನ ಕೈಯಾರ ನನ್ನ ಮಗಳ ಜೀವನ ಹಾಳು ಮಾಡ್ಬಿಟ್ನಲ್ಲ, ಅದಕ್ಕೆ ಬಂತು. ಅವಳೇ ನನ್ನ ಮಗಳು ಅಂತ ಗೊತ್ತಾಗಿರ್ಲಿಲ್ಲ. ಇವತ್ತೇ ಗೊತ್ತಾಗಿತ್ತು. ಅಷ್ಟರಲ್ಲಿ ಕಾಲ ಮಿಂಚೋಗ್ಬಿಟ್ಟಿತ್ತು. ಸ್ವಂತ ಮಗಳ ಜೀವನನೇ ಹಾಳು ಮಾಡಿದ ಪಾಪಿ ನಾನು. ಅಂಕಲ್ ನನಗೆ ಅರ್ಥ ಆಗ್ತಿಲ್ಲ. ಸಾರಿ, ಏನು ಹೇಳ್ತಾ ಇದ್ದೀರಾ ನೀವು? ಯಾರು ನಿಮ್ಮ ಮಗಳು? ಮಲ್ಲಿ. ಮಲ್ಲಿನೇ ನನ್ನ ಮಗಳು. ಸುಮ್ಮನಿರಿ ಅಂಕಲ್. ಏನು ಹೊಸ ಪಿಕ್ಚರ್ ತೋರಿಸ್ತಾ ಇದ್ದೀರಾ? ಕಾಮಿಡಿ ಪಿಕ್ಚರಾ? ಇಲ್ಲ, ಇರೋ ವಿಷಯ ಹೇಳ್ತಾ ಇದ್ದೀನಿ. ಮಲ್ಲಿ ನನ್ನ ಮಗಳು, ನನ್ನ ಸ್ವಂತ ಮಗಳು. ಈ ಸತ್ಯ ನನಗೂ ಇವತ್ತಪ್ಪ ಗೊತ್ತಾಗಿದ್ದು. ಹೈ ಅಂಕಲ್, ತಮಾಷೆ ಮಾಡಬೇಡಿ. ನೀವೆಲ್ಲಿ, ಆ ಮಲ್ಲಿ ಎಲ್ಲಿ ಅಂಕಲ್? ಏನು ಮಕ್ಕರ್ ಮಾಡಿ ಮಜಾ ತಗೋತಾ ಇದ್ದೀರಾ? ಇಲ್ಲಪ್ಪ, ನಾನು ಯಾಕಾಗ ಮಾಡ್ಲಿ? ನಾನು ಹೇಳ್ತಾರೆ ಸತ್ಯ. ಮಲ್ಲಿ ನನ್ನ ಮಗಳು. ನಾನು ಜೈಲಿಗೆ ಹೋದಾಗ ಗಂಗಣ್ಣನೇ ಅವಳನ್ನ ತಗೊಂಡೋಗಿ ಸಾಕಿದ್ದಾನೆ. ನಾನು ಈ ಕಡೆ ಅವಳು ಸತ್ತೋಗಿದ್ದಾಳೆ ಅನ್ಕೊಂಡ್ರೆ ಅವಳು ಗಂಗಣ್ಣನ ಆಶ್ರಯದಲ್ಲಿ ಬೆಳೆದಿದ್ದಾಳೆ. ನೀವು ತಿಳ್ಕೊಂಡ್ರ ಹಾಗೆ ಗಂಗಣ್ಣ ಅವಳ ತಾತ ಅಲ್ಲ, ನಮ್ಮ ಮನೆ ಕೆಲಸಗಾರ.